ತಮಿಳುನಾಡಿಗೆ ನೀರನ್ನ ಹರಿಸೋದನ್ನ ವಿರೋಧಿಸಿ ಕರ್ನಾಟಕದಲ್ಲಿ ಪ್ರತಿಭಟನೆ ಶುರುವಾಗಿದೆ. ಇವತ್ತು ಕನ್ನಡ ಪರ ಸಂಘಟನೆಗಳು ಅಂದರೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತೇಳಿ ಕನ್ನಡ ವಾಟಾಳ್ ಪಕ್ಷದ ಮುಖ್ಯಸ್ಥರಾಗಿರುವಂತಹ ವಾಟಾಳ್ ನಾಗರಾಜ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕವನ್ನ ಬಂದ್ ಮಾಡಲಾಗುತ್ತೆ ಅಂತ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಏಕಾಂಗಿಯಾಗಿ ವಾಟಾಳ್ ನಾಗರಾಜ್ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇತರೆ ಕನ್ನಡ ಪರ ಸಂಘಟನೆಗಳು ಕೇವಲ ನೈತಿಕ ಬೆಂಬಲ ಅಷ್ಟೇ ಅಂತೇಳಿ ಕರ್ನಾಟಕ ಬಂದ್ ಕರೆಯಿಂದ ಹಿಂದೆ ಸರಿದಿದ್ದಾವೆ. ಸದ್ಯಕ್ಕೆ ವಾಟಾಳ್ ನಾಗರಾಜ್ ಏಕಾಂಗಿಯಾಗಿ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತೇಳಿ ನಿರ್ಧಾರ ಮಾಡಿ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಬಂದಿಂದ ಹಿಂದೆ ಸರಿದಿದ್ದಾವೆ. ಕೇವಲ ನಮ್ಮದು ನೈತಿಕ ಬೆಂಬಲ ಅಷ್ಟೇ. ತಮಿಳುನಾಡಿಗೆ ಕಾವೇರಿ ನೀರನ್ನು ನಾವು ಬಿಡೋದನ್ನು ನಾವು ಕೂಡ ವಿರೋಧ ಮಾಡ್ತೀವಿ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಬಂದ್ ಮಾಡೋದಿಲ್ಲ. ನಮ್ಮದು ಬಂದ್ಗೆ ಕೇವಲ ನೈತಿಕ ಬೆಂಬಲ ಅಷ್ಟೇ ಅಂತೇಳಿ ಸಾಕಷ್ಟು ಸಂಘಟನೆಗಳು ಬಂದಿಂದ ಹಿಂದೆ ಸರಿದಿದ್ದಾವೆ. ಆದರೆ ವಾಟಾಳ್ ನಾಗರಾಜ್ ಏಕಾಂಗಿಯಾಗಿ ನಾನು ಬಂದ್ ಮಾಡೇ ಮಾಡ್ತೇನೆ ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಬೆಳಗ್ಗೆ ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಯಾವ ರೀತಿ ಇರುತ್ತೆ ಚಿತ್ರಣ ಇವತ್ತು ಅಂದರೆ ಕರ್ನಾಟಕ ಬಂದ್ಗೆ ಮೈಸೂರಿನಲ್ಲಿ ಬೆಂಬಲ ಇದೆಯಾ ಇಲ್ಲ ಎನ್ನೋದ್ರ ಬಗ್ಗೆ ಈಗ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಈಗ ಕರ್ನಾಟಕ ಬಂದ್ಗೆ ವಾಟಾಳ್ ಪಕ್ಷ ಸೇರಿ ರೈತ ಸಂಘಟನೆಗಳು ಕೂಡ ಕರೆ ಕೊಟ್ಟಿರುವಂಥದ್ದು. ಸದ್ಯ ಮೈಸೂರಿನಲ್ಲಿ ಯಾವ ರೀತಿಯಾದ ಚಿತ್ರಣ ಕಾಣಿಸ್ತಾ ಇದೆ? ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆಯಾ ರವಿ? ಕೆಲವೇ ಕ್ಷಣಗಳಲ್ಲಿ ಮೈಸೂರಿನಲ್ಲಿ ಪ್ರತಿಭಟನೆ ಆರಂಭ ಆಗಲಿದೆ. ಬೆಳಗ್ಗೆ 6:30 ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ದು ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆಗೆ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇಲ್ಲಿ 300ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಮತ್ತೆ ಮೈಸೂರಿನಿಂದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಬಸ್ ಅಂದರೆ KSRTC ಮತ್ತೆ ನಗರ ಸಂಚಾರ ಎರಡನ್ನೂ ಕೂಡ ಸುಗಮವಾಗಿ ಸಂಚರಿಸಲಿಕ್ಕೆ ಎಲ್ಲ ರೀತಿಯ ಅನುವನ್ನು ಮಾಡಿಕೊಳ್ಳಲಾಗಿದೆ. ಪ್ರಯಾಣಿಕರು ಕೂಡ ಎಂದಿನಂತೆ ಬೆಂಗಳೂರಿಗೆ ತೆರಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಈ ನಡುವೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ಕಾರಣ ಕನ್ನಡ ಪರ ಸಂಘಟನೆಗಳು ಬೆಳಗ್ಗೆ 6:30 ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ ಬಳಿ ಪ್ರತಿಭಟಿಸುವುದಾಗಿ, ಜೊತೆಗೆ ಇಲ್ಲಿ ಬಸ್ ಅನ್ನ ತಡೆದು ಯಾವುದೇ ಕಾರಣಕ್ಕೂ ಬಸ್ ಸಂಚಾರಕ್ಕೆ ನಾವು ಅನುವು ಮಾಡಿಕೊಡಿಕಿಲ್ಲ ಅಂತ ಹೇಳಿ ಅವರು ಕರೆ ಕೊಟ್ಟಿರುವ ಕಾರಣಕ್ಕಾಗಿ ಸದ್ಯ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಳ್ಳಲಾಗಿದೆ. ಮೈಸೂರು ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ DCP ಸುಂದರರಾಜ್ ಅವರ ಸಮ್ಮುಖದಲ್ಲಿ ಸದ್ಯ ಸ್ಥಳದಲ್ಲಿ 300ಕ್ಕೂ ಹೆಚ್ಚು ಮಂದಿ ಪೊಲೀಸರಿದ್ದಾರೆ. ಎಲ್ಲರೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ನಡುವೆ ಹೋಟೆಲ್ ಮಾಲೀಕರ ಸಂಘದವರು ಪ್ರತಿಭಟನೆಗೆ ನಮ್ಮ ಬೆಂಬಲ ಇಲ್ಲ, ಆದರೆ ನಾವು ಪ್ರತಿಭಟನೆಗೆ ಸಾಥ್ ಕೊಡ್ತೀವಿ, ಆದರೆ ಬಂದ್ಗೆ ಸಾಥ್ ಕೊಡಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಈ ನಡುವೆ ಮೈಸೂರಿನಲ್ಲಿರುವಂತಹ ಕನ್ನಡ ಪರ ಸಂಘಟನೆಗಳು ಎಲ್ಲವೂ ಕೂಡ ಅಂದರೆ ಬಹುತೇಕ ಸಂಘಟನೆಗಳು ಬಂದ್ ಮಾಡಿ ಪ್ರಯೋಜನ ಇಲ್ಲ, ಆದರೆ ಪ್ರತಿಭಟನೆಯನ್ನು ಮಾಡ್ತೀವಿ, ಪ್ರತಿಭಟನೆ ಮಾಡುವ ಮೂಲಕ ನಾವು ಈ ಒಂದು ಬಂದ್ಗೆ ನೈತಿಕವಾಗಿ ಬೆಂಬಲವನ್ನು ನೀಡ್ತೀವಿ ಅನ್ನೋ ಮಾತನ್ನ ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಪ್ರತಿಯೊಂದು ಬಸ್ಗಳ ಸಂಚಾರ ಎಂದಿನಂತೆ ಇದೆ. ಪ್ರತಿ 10 ನಿಮಿಷಕ್ಕೊಂದು ಬಸ್ ಬೆಂಗಳೂರಿನಿಗೆ ತೆರಳುತ್ತಿದೆ. ಇದರ ಜೊತೆಗೆ ಮಂಡ್ಯ, ಹಾಸನ, ಚಾಮರಾಜನಗರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಅಂದರೆ ಕೆಲವೊಂದು ಕಾವೇರಿ ವಿವಾದ ಏರ್ಪಟ್ಟ ಸಂದರ್ಭದಲ್ಲಿ ತಮಿಳುನಾಡಿಗೆ ಬಸ್ಗಳನ್ನು ಕಡಿಮೆ ಮಾಡಲಾಗುತ್ತೆ. ಆದರೆ ಈಗ ಪ್ರತಿ ಅರ್ಧ ಗಂಟೆಗೊಂದು ಬಸ್ಸನ್ನು ಬಿಡಲಾಗಿದೆ. ಜೊತೆಗೆ ಕೇರಳಕ್ಕೂ ಕೂಡ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆ ಮೂಲಕ ಸಂಚಾರ ಸುಗಮ ವ್ಯವಸ್ಥೆಯನ್ನು ಕೂಡ ಸುಗಮಗೊಳಿಸಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಈ ನಡುವೆ ಈಗಾಗಲೇ ಈ ಒಂದು ಅಂದರೆ ಸಬರ್ಬನ್ ಬಸ್ ನಿಲ್ದಾಣಕ್ಕೆ ಸಾಕಷ್ಟು ಮಂದಿ KSRTC ಅಧಿಕಾರಿಗಳು ಬಂದಿದ್ದಾರೆ, ಚಾಲಕರು, ನಿರ್ವಾಹಕರು ಬಂದಿದ್ದಾರೆ. ಎಂದಿನಂತೆ ಅವರು ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ. ಯಾವುದು ಕೂಡ ಅಡಚಣೆ ಆಗ್ತಿಲ್ಲ, ನಮ್ಗೆ ಯಾವುದು ಕೂಡ ತೊಂದರೆ ಆಗ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ಒಂದಷ್ಟು ಪ್ರಯಾಣಿಕರನ್ನು ನೀವು ಗಮನಿಸ್ತಿರ್ಬೋದು, ಎಂದಿನಂತೆ ಅವರು ನಾನ್ ಸ್ಟಾಪ್ ಬಸ್ಸಿನಲ್ಲಿ ಬೆಂಗಳೂರಿಗೆ ತೆರಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾವುದು ತೊಂದರೆ ಆಗ್ತಿಲ್ಲ ಅಂತೇಳಿ ಪ್ರಯಾಣಿಕರು ತಿಳಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ರು. ಇನ್ನು ಈ ನಡುವೆ
ಇವತ್ತಿನ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಅವರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಂದಿ ಇದ್ದಾರೆ, ಅವ್ರು ಮಾತಾಡ್ತಿದ್ರು. ಸರ್, ಎಲ್ಲಿಗೆ ಹೋಗ್ತಿದ್ದೀರಿ ಸರ್? ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಪ್ರತಿಭಟನೆ ಬಿಸಿ ಏನು ತಡ್ತಿಲ್ವ ಸರ್? ಇಲ್ಲ ಸರ್, ಏನಿಲ್ಲ, ಆರಾಮಾಗಿದೆ ಸರ್. ಈಗ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್, ಇವತ್ತು ಬಂದ್ ಕರೆ ಕೊಟ್ಟಿದ್ದಾರೆ ಸರ್. ಬಂದ್ಗೆ ನೀವು ಸಾರ್ವಜನಿಕರಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಸಾರ್ವಜನಿಕರಾಗಿ ಕರ್ನಾಟಕ ಜನತೆಗೆ ಕುಡಿಯೋ ನೀರು ಮತ್ತು ರೈತರಿಗೆ ವ್ಯವಸಾಯಕ್ಕೆ ಬೇಕಂತ ನೀರನ್ನು ಉಳಿಸ್ಕೊಂಡು ಹೆಚ್ಚು ಮಳೆ ಆಗದ ಕಾರಣ ಈಗ ಸದ್ಯಕ್ಕೆ ಸರ್ಕಾರದ ಆದೇಶ ಮತ್ತು ಕೋರ್ಟ್ನ ಆದೇಶ ಇರೋದ್ರಿಂದ ಪಾಲನೆ ಮಾಡಬೇಕಾಗತ್ತೆ. ಆದರೂ ನಮ್ಮ ಕರ್ನಾಟಕ ರೈತರಿಗೆ ಮತ್ತು ಕೃಷಿಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆದೇಶ. ಥ್ಯಾಂಕ್ ಯು. ಇದು ಅಂದರೆ ನಾಗರಿಕರ ಮಾತು. ನಾಗರಿಕರು ಏನಂತ ಹೇಳಿದ್ರೆ, ಸದ್ಯಕ್ಕೆ ಈಗ ಪರಿಸ್ಥಿತಿ ಮಳೆ ಇಲ್ಲದ ಕಾರಣಕ್ಕಾಗಿ ಬಂದ್ ಕರೆ ಕೊಟ್ಟಿದ್ದಾರೆ. ಆದರೆ ನಾವು ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗ್ತಿದ್ದೀವಿ ಅನ್ನೋ ಮಾತನ್ನು ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಬೆಳಗ್ಗೆ 6:30 ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಆರಂಭ ಆಗ್ತವೆ. ನಿರಂತರವಾಗಿ ಅಂದರೆ ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಹೀಗೆ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ಆ ಮೂಲಕ ಮೈಸೂರಿನಲ್ಲಿ ಪ್ರತಿಭಟನೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ಬೋದು ಅನ್ನೋ ಒಂದು ಸೂಚನೆಗಳು ಕಂಡು ಬರ್ತಿದೆ. ಭರತ್, ರವಿ, ಈಗ ಬೆಳಿಗ್ಗೆ ಜನ ಸಂಚಾರ ಎಂದಿನಂತೆ ಸಾಗ್ತಾ ಇದೆ. ಆದರೆ ನೀವು ಹೇಳಿದ್ರಿ ಪ್ರತಿಭಟನೆಗಳೀಗ 6:30 ನಂತರ ಶುರುವಾಗುತ್ತೆ. ಕನ್ನಡಪರ ಸಂಘಟನೆಗಳು, ಕೆಲವು ರೈತರು ಕೂಡ ಭಾಗಿಯಾಗ್ತಾರೆ ಅಂತೇಳಿ. ಅಂದರೆ ಮಧ್ಯಾಹ್ನದ ನಂತರ ಅಥವಾ ಬೆಳಿಗ್ಗೆ 10 ಗಂಟೆ ನಂತರ ಏನಾದರೂ ಬಂದ್ ಬಿಸಿ ತಟ್ಟಬಹುದಾ, ಅಥವಾ ಅದನ್ನು ತಡೆಯೋದಕ್ಕೋಸ್ಕರ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಿದೆಯಾ? ಯಾರನ್ನಾದರೂ ವಶಕ್ಕೆ ತಗೊಳ್ಬೇಕು ಅಂತ ಮೊದಲೇ ನೋಟಿಸ್ ಕೊಡೋಂಥದ್ದು ಆ ರೀತಿ ಏನಾದರೂ ಆಗಿದೆಯಾ? ಮಧ್ಯಾಹ್ನದ ನಂತರ ಅಥವಾ ಬೆಳಿಗ್ಗೆ 10 ಗಂಟೆ ನಂತರ ಏನಾದರೂ ಬಂದ್ನ ತೀವ್ರತೆ ಹೆಚ್ಚಾಗಬಹುದಾ, ಅಥವಾ ಇದೇ ರೀತಿ ಇರುತ್ತಾ ರವಿ? ಭರತ್, ಬೆಳಗ್ಗೆ 10:30 ಕನ್ನಡಪರ ಸಂಘಟನೆಗಳು ಮೈಸೂರಿನಲ್ಲಿ ಸಾಂಕೇತಿಕ ಪ್ರತಿಭಟನೆಗಳು ಮತ್ತು ಧರಣಿಗಳಿಗೆ ಮತ್ತು ವಿನೂತನ ಪ್ರತಿಭಟನೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿವೆ. ಅಂದರೆ ಪರ್ಮಿಷನ್ ತೆಗೆದುಕೊಂಡಿವೆ. ಈ ನಡುವೆ ಮೈಸೂರಿನ ಕಾಡಾ ಕಚೇರಿ ಬಳಿ ವಿನೂತನವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಕನ್ನಡಪರ ಸಂಘಟನೆಗಳು ತಯಾರಿನ ನಡೆಸ್ಕೊಂಡಿವೆ. ಬೆಳಿಗ್ಗೆ 6:30 ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ನಿರತರು ಈ ಸ್ಥಳಕ್ಕೆ ಬರ್ತಾರೆ. ಅಂದರೆ ಕಾವೇರಿ ಕ್ರಿಯಾ ಸಮಿತಿಯ ಹೋರಾಟಗಾರರು ಬರ್ತಾರೆ. ಅಲ್ಲಿ ವಾಟಾಳ್ ನಾಗರಾಜ್ ಅವರನ್ನ ಬೆಂಬಲಿಸಿ ಪ್ರತಿಭಟನೆ ಆರಂಭಿಸ್ತಾರೆ. ಬಸ್ ತಡೆಯುವಂತ ಯತ್ನವನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದರೆ 10 ಗಂಟೆ ಬಳಿಕ ಪ್ರತಿಭಟನೆಯ ಸ್ವರೂಪ ಸ್ವಲ್ಪ ಕಾವು ಪಡ್ಕೋಬಹುದು. ಆದರೆ ಯಾವುದೇ ರೀತಿಯ ಬಂದ್ ವಾತಾವರಣ ನಿರ್ಮಾಣ ಆಗ್ಲಿಕ್ಕಿಲ್ಲ ಅನ್ನೋದು ತಜ್ಞರ ಮಾತುಗಳಾಗಿದೆ. ಕಾರಣ ಏನಂತ ಅಂದ್ರೆ, ಪ್ರತಿ ಬಾರಿ ಪ್ರತಿಭಟನೆ ಆದಾಗಲೂ ಕೂಡ, ಅಂದರೆ ಬಂದ್ ಆದಾಗಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮೈಸೂರಿನಿಂದ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರಲಿಲ್ಲ. ಆದರೆ ಕಾವೇರಿ ಗಲಾಟೆಯಲ್ಲಿ ಮಾತ್ರ ಅದು ವ್ಯಕ್ತ ಆಗ್ತಿತ್ತು. ಆದರೆ ಈ ಬಾರಿಯ ಕಾವೇರಿ ಗಲಾಟೆಗೆ ವ್ಯಕ್ತ ಆಗದೇ ಇರಲಿಕ್ಕೆ ಪ್ರಮುಖ ಕಾರಣ ಅಂತಂದರೆ, ಈಗಾಗಲೇ ಕಾವೇರಿ ಕೊಳ್ಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿತ್ತು. ಅದರಲ್ಲೂ ಕಬಿನಿ ಡ್ಯಾಮ್ನಿಂದ ಅಗತ್ಯಕ್ಕಿಂತ ಹೆಚ್ಚಾಗಿ ನೀರನ್ನ ಹರಿಸಲಾಗಿದೆ. ಈ ಕಾರಣಕ್ಕಾಗಿ ಒಂದು ವೇಳೆ ಹಿಂಗಾರು ಚುರುಕುಕೊಂಡ್ರೆ ಈ ಸಮಸ್ಯೆ ತಲೆದಿರುವಂಥ ಸಮಸ್ಯೆ ಇತ್ಯರ್ಥ ಆಗ್ಬೋದು. ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಬಗೆಹರಿಬಹುದು ಅನ್ನೋದು ಎಲ್ಲರ ತಲೆಯಲ್ಲಿದೆ. ಆ ಕಾರಣಕ್ಕಾಗಿ ಪ್ರತಿಭಟನೆಗೆ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಎಲ್ಲರೂ ಕೂಡ ಬಂದವರೆಲ್ಲರೂ ಕೂಡ ಸುಗಮವಾಗಿ ಪ್ರಯಾಣವನ್ನು ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದಾದ್ರೆ ಪ್ರಯಾಣಿಕರಿಂದ ಹೆಚ್ಚಾಗಿ ಪೊಲೀಸರೇ ಇದ್ದಾರೆ. ಪೊಲೀಸರೆಲ್ಲರೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅಂದರೆ ಈ ಒಂದು ಸ್ಥಳದಲ್ಲಿ ಯಾವುದೇ ಪ್ರತಿಭಟನೆಗಳನ್ನು ಮಾಡಬಾರ್ದು, ಯಾವುದೇ ಬಸ್ಗಳನ್ನು ತಡೆಯುವಂಥ ಕೆಲಸಕ್ಕೆ ಮುಂದಾಗಬಾರ್ದು, ಬಸ್ಗಳನ್ನು ತಡೆಯಬಾರ್ದು. ಜೊತೆಗೆ ಬಸ್ಗಳನ್ನು ತಡೆದು ಪ್ರಯಾಣಿಕರಿಗೆ ಒಂದು ವೇಳೆ ತಡೆಯುವಂಥ ಕೆಲಸಕ್ಕೆ ಮುಂದಾದರೆ ಅವ್ರನ್ನ ಬಂಧಿಸ್ತೀವಿ ಅಂತೇಳಿ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಅಂದರೆ ಯಾವುದೇ ಹಂತದಲ್ಲೂ ಕೂಡ ಬಸ್ಗಳ ಸಂಚಾರಕ್ಕೆ ತೊಂದರೆ ಉಂಟು ಮಾಡಬಾರ್ದು. ಒಂದು ವೇಳೆ ತೊಂದರೆ ಉಂಟು ಮಾಡಿದ್ರೆ ನಾವು ನಿಮ್ಮನ್ನು ಬಂಧಿಸ್ತೀವಿ ಅಂತ ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ತೆರಳಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ಇಲ್ಲದಿದ್ದರೆ ಒಂದು ವೇಳೆ ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪಕ್ಕೆ ಏನಾದರೂ ಬರುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ಆ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಆ ಮೂಲಕ ಪ್ರತಿಭಟನೆಯನ್ನು ಮೊಟಕುಗೊಳಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇನ್ನು ನಗರದಾದ್ಯಂತ ಎಂದಿನಂತೆ ಅಂಗಡಿಯ ಮುಂಗಟ್ಟುಗಳು ತೆರೆದುಕೊಳ್ಳಲಿವೆ. ಜೊತೆಗೆ ಎಂದಿನಂತೆ ಕಾರ್ಯಚಟುವಟಿಕೆಗಳು ಕೂಡ ಇವೆ. ಹೀಗಾಗಿ ಬಂದ್ಗೆ ಕೊಂಚ ಮಿಶ್ರ ಪ್ರತಿಕ್ರಿಯೆ ಮೈಸೂರು ಭಾಗದಲ್ಲಿ ವ್ಯಕ್ತ ಆಗ್ಬೋದು ಅನ್ನೋದು ಲೆಕ್ಕಾಚಾರ. ಭರತ್, ಧನ್ಯವಾದ ರವಿ ತಮ್ಮ ಮಾಹಿತಿಗಾಗಿ. ಮೈಸೂರಿನಲ್ಲಿ ಸದ್ಯದ ಪರಿಸ್ಥಿತಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಂದಿನಂತೆ ಬಸ್ ಸಂಚಾರ ಮಾಡ್ತಾ ಇದೆ, ಜನರು ಕೂಡ ಓಡಾಟ ನಡೆಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಚಿತ್ರಣ ಯಾವ ರೀತಿ ಇದೆ, ಮಂಡ್ಯದಲ್ಲಿ ಬಂದ್ಗೆ ಬೆಂಬಲ ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ನಂದೀಶ್, ಮಂಡ್ಯದಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆಯಾ? ಯಾವ ರೀತಿಯಾದ ಒಂದು ಚಿತ್ರಣ ಸದ್ಯಕ್ಕೆ ಕಾಣಿಸ್ತಾ ಇದೆ ನಂದೀಶ್?
ಇವತ್ತು ವಾಟಾಳ್ ನಾಗರಾಜ್ ಅವರು ಕೆಲವೊಂದಷ್ಟು ಸಂಘಟನೆಗಳ ಜೊತೆ ಸೇರಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿರುವಂಥದ್ದು. ಆ ಒಂದು ಬಂದ್ಗೆ ಮಂಡ್ಯದಲ್ಲಿ ಬಹುತೇಕ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಬೆಂಬಲವನ್ನ ಘೋಷಣೆ ಮಾಡಿರುವಂಥದ್ದು. ಅಂದ್ರೆ ಅವ್ರು ಹೇಳಿರುವಂಥದ್ದು ಇವತ್ತಿನ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ. ರೈತ ಹಿತರಕ್ಷಣಾ ಸಮಿತಿ, ರೈತ ಸಂಘಗಳು, ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ಕೂಡ ಕನ್ನಡ ಸೇನೆ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳು, ಪ್ರಗತಿಪರರು ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿರುವಂಥದ್ದು. ಸದ್ಯ ಮಂಡ್ಯದಲ್ಲಿ ವಾಸ್ತವ ಸ್ಥಿತಿಯನ್ನ ತಿಳಿಸೋದಾದ್ರೆ ಅಂದ್ರೆ KSRTC ಬಸ್ ಸಂಚಾರ ಮಾತ್ರ ಆರಂಭ ಆಗಿದೆ. ಅಂದ್ರೆ ಎಂದಿನಂತೆ ಬಸ್ ಸಂಚಾರ ಆರಂಭ ಆಗಿದೆ. ಆದರೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಇನ್ನು ಬಂದಾಗೆ ಇರುವಂಥದ್ದು. ಅಂದ್ರೆ ನಿನ್ನೆ ಏನು ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ವರ್ತಕರ ಬಳಿಗೆ ಅಂಗಡಿಗಳಿಗೆ ತೆರಳಿ ಮನವಿಯನ್ನು ಮಾಡಿರುವಂಥದ್ದು. ಅಂದ್ರೆ ಈ ಒಂದು ಬಂದ್ಗೆ ಬೆಂಬಲವನ್ನ ಕೊಡಿ ಎಂಬ ನಿಟ್ಟಿನಲ್ಲಿ, ಅಂದ್ರೆ ಕಾವೇರಿ ನೀರಿನ ವಿಚಾರವಾಗಿ ಈ ಒಂದು ಬಂದ್ ನಡೀತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅಂತ ನಿಟ್ಟಿನಲ್ಲಿ ಅವೈಜ್ಞಾನಿಕ ಆದೇಶವನ್ನ CWMA ಮಾಡಿದೆ. ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು, ಈ ಒಂದು ಬಂಧನ ನೀವು ಬೆಂಬಲಿಸಬೇಕು ಎಂಬ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಇನ್ನೂ ಬಂದ್ ಆಗಿದೆ. ಜನಸಂಚಾರವೂ ಕೂಡ ಎಂದಿನಂತೆ ಇದ್ರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತೆ ರೈತ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡುವಂತ ಎಲ್ಲ ರೀತಿಯ ಪ್ಲಾನ್ಗಳನ್ನು ಮಾಡಿಕೊಂಡಿರುವಂಥದ್ದು. 7 ಗಂಟೆಗೆ ಕನ್ನಡ ಸೇನೆಯಿಂದ ಮಡಕೆ ಚಳುವಳಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಬಳಿಕ ಬೈಕ್ ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಇನ್ನು 10 ಗಂಟೆಗೆ ರೈತ ಹಿತರಕ್ಷಣಾ ಸಮಿತಿಯು ಕೂಡ ಬೃಹತ್ ಪ್ರತಿಭಟನೆಗೆ ಮಂಡ್ಯದ ಸಂಜೆ ವೃತ್ತದಲ್ಲಿ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಏನು ಮಂಡ್ಯ ಜಿಲ್ಲೆ ಜಿಲ್ಲಾ ಕೇಂದ್ರದಲ್ಲಿ ಅಷ್ಟೇ ಅಲ್ಲ, ತಾಲೂಕು ಕೇಂದ್ರದಲ್ಲೂ ಕೂಡ ಅಂದ್ರೆ ಮದ್ದೂರು ಆಗಿರ್ಬೋದು, ಶ್ರೀರಂಗಪಟ್ಟಣ, ಹೀಗೆ ಪಾಂಡುಪುರ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪ್ರತಿಭಟನೆಗೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಒಂದು ಬಂದ್ನ ಬಿಸಿ ತಟ್ಟಬೇಕು ಅಂತಂದ್ರೆ 8 ಗಂಟೆವರೆಗೂ ಕೂಡ ಕಾದು ನೋಡಬೇಕು. ಯಾಕೆಂದ್ರೆ ಪ್ರತಿಭಟನಾಕಾರರು ಯಾವಾಗ ಬೀದಿಗೆ ಇಳಿತಾರೆ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ವರ್ತಕರು ಕೂಡ ಅವರಿಗೆ ಬೆಂಬಲವನ್ನು ಘೋಷಿಸುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಏನು ಸಂಚಾರ ಎಂದಿನಂತೆ ಇದೆ, ಅದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಯಾಕೆಂದ್ರೆ ನಿನ್ನೆ ಅಷ್ಟೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಂಡ್ಯ SP ಮತ್ತೆ ಮಂಡ್ಯ DC ಅವರ ಜೊತೆ CM DK ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸಿರುವಂಥದ್ದು. ಅಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಎಂಬ ನಿಟ್ಟಿನಲ್ಲಿ ಒಂದು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಈ ಒಂದು ಸ್ಥಳಗಳಲ್ಲಿ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದ್ರೆ ಆಯಾಯ ಸೂಕ್ಷ್ಮ ಪ್ರದೇಶಗಳೇನಿದೆ ಆ ಒಂದು ಸ್ಥಳಗಳಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಬರೋಬ್ಬರಿ ಮಂಡ್ಯ ಜಿಲ್ಲೆಯಲ್ಲಿ 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಓರ್ವ SP ಮತ್ತೆ ಇಬ್ಬರು DYSP ಸೇರಿದಂತೆ, ಇಬ್ಬರು ASP ಸೇರಿದಂತೆ 4 DYSP ಸೇರಿದಂತೆ 9 ಇನ್ಸ್ಪೆಕ್ಟರ್, ಹೀಗೆ ಹಲವು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು. 8 KSRP ಮತ್ತು 8 DR, 1 RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿದಂತೆ 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಖುದ್ದು ಇವತ್ತು ಫೀಲ್ಡ್ಗೆ ಇಳಿದಿರುವಂತಹ ಮಂಡ್ಯ SP ಶೋಭಾರಾಣಿ ಅವರು ಆ ಪೊಲೀಸ್ ಸಿಬ್ಬಂದಿಗಳಿಗೆ ಒಂದು ಭದ್ರತೆಯ ಬಗ್ಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈ ಒಂದು ಪ್ರತಿಭಟನೆಯ ಕಾವು 7 ಗಂಟೆಯ ನಂತರ ಕಾವು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. 7 ಗಂಟೆಯ ನಂತರ ಒಂದೊಂದೇ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿ ಈ ಒಂದು ಬಂದನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಂಡ್ಯದಲ್ಲಿ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಮಂಡ್ಯದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಜೋರಾಗ್ತಾನೆ ಇದೆ. ಅಂದ್ರೆ ಹಿಂದೆ 3,500 ಕ್ಯೂಸೆಸ್ ನೀರನ್ನ ತಮಿಳುನಾಡಿಗೆ ಹರಿಸಿದಂತ ಸಂದರ್ಭದಲ್ಲೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿರುವಂತದ್ದು ಮಂಡ್ಯ ಜಿಲ್ಲೆಯ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು. ಅದೇ ರೀತಿ ಇದೀಗ 12,000 ಕ್ಯೂಸೆಸ್ ನೀರನ್ನ 15 ದಿನಗಳ ಕಾಲ ಬರೋಬ್ಬರಿ 16 TMC ನೀರನ್ನು ತಮಿಳುನಾಡಿಗೆ ಹರಿಸಿ ಅಂತ ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಅದರ ವಿರುದ್ಧ ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆಗಳು ಕೂಡ ಜೋರಾಗುವಂಥದ್ದು. ಈ ಒಂದು ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ಉತ್ತಮ ಬೆಂಬಲ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಇದರ ಒಂದು ಕಾವು ಬಂದ ಬಿಸಿ ತಟ್ಟೋದಕ್ಕೆ 8 ಗಂಟೆಯ ನಂತರ ಆಗಬೇಕಾಗಿದೆ. ಸದ್ಯ ಎಲ್ಲ ರೀತಿಯ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಂಡ್ಯ ಪೊಲೀಸ್ ಇಲಾಖೆ ಕೈಗೊಂಡಿರುವಂಥದ್ದು. ಭರತ್, ಧನ್ಯವಾದ ನಂದೀಶ ತಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.